ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ರಕ್ಷಾ ರಾಮಯ್ಯ ಅವರು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪಕ ಪ್ರಚಾರ ನಡೆಸಿದರು. ಅವಲಹಳ್ಳಿ ಗ್ರಾಮ, ಸಿಂಗನಾಯಕನಹಳ್ಳಿ, ರಾಜಾನುಕುಂಟೆ ಹಾಗೂ ಇನ್ನೂ ಕೆಲವು ಗ್ರಾಮಗಳಲ್ಲಿ ವಿವಿಧ ರಸ್ತೆಗಳ ಜನರ ಅಭೂತಪೂರ್ವ ಬೆಂಬಲದೊಂದಿಗೆ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀ ಪ್ರಸನ್ನ ಕುಮಾರ್ ರವರು, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಎನ್ ಗೋಪಾಲಕೃಷ್ಣರವರು, ಯಲಹಂಕ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಶ್ರೀ ಕೇಶವ ರಾಜಣ್ಣರವರು, ಯಲಹಂಕ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷರಾದ ನಾಗೇನಹಳ್ಳಿ ಶ್ರೀ ಎಂ ಶ್ರೀನಿವಾಸ್ ರವರು, ಸಿಂಗನಾಯಕನಹಳ್ಳಿ ಮಾಜಿ ಎಸ್ಸಿ ಘಟಕದ ಅಧ್ಯಕ್ಷರು ಶ್ರೀ ಸುರೇಶ್ ಮೃತ್ಯುಂಜಯ ಎಸ್ ರವರು, ಸಿಂಗನಾಯಕನಹಳ್ಳಿ ಸದಸ್ಯರಾದ ಶ್ರೀಮತಿ ಶೋಭಾ ರಮೇಶರವರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಅವಲಹಳ್ಳಿ ಶ್ರೀ ರಮೇಶ್ ರವರು, ಸಿಂಗನಾಯಕನಹಳ್ಳಿ ಎಸ್.ವೈ. ವೆಂಕಟೇಶ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸೇವೆಯಲ್ಲಿ 2,000 ಪ್ರತಿ ತಿಂಗಳು ಬರ್ತಾ ಇದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಪ್ರತಿಯೊಬ್ಬರು ಮಹಿಳೆ ಯಜಮಾನಿಯ ಮನೆ ಯಜಮಾನಿ ಅಕೌಂಟ್ಗೆ 8,500 ಪ್ಲಸ್ 2,000 ಪ್ರತಿ ಮಹಿಳೆಯರಿಗೆ ಬರುತ್ತೆ. ನಮ್ಮ ಮಹಿಳೆಯರು ದೇಶವನ್ನು ಕಟ್ಟುವಂತ ಕೆಲಸಗಳು ಮಾಡ್ತಿದ್ದಾರೆ. ನೀವೆಲ್ಲರ ಒಂದು ಕಳಕಳಿಯ ಮನವಿ, ನಮ್ಮೆಲ್ಲ ಯಲಹಂಕ ಮತಬಾಂಧವರ ಕಳಕಳಿಯ ಮನವಿ, ಮುಂದಿನ ದಿನಗಳಲ್ಲಿ ಯಲಹಂಕ ಕ್ಷೇತ್ರ ಇರ್ಬೋದು, ದೊಡ್ಡಬಳ್ಳಾಪುರ ಕ್ಷೇತ್ರ ಇರ್ಬೋದು, ಎಲ್ಲ ಕಡೆ ನಾವು ಆಫೀಸ್ಗಳು ಮಾಡಿ ನಿಮ್ಮ ಒಂದು ಸ್ಪಂದನೆಗೆ, ನಿಮ್ದು ಏನೇ ಒಂದು ಕಾರ್ಯಕ್ರಮ ಇರಲಿ, ನಿಮ್ಮ ಸ್ಪಂದನೆಗೆ ಕಾಂಗ್ರೆಸ್ ಪಕ್ಷ, ನಾವು ಮತ್ತೆ ನಮ್ಮೆಲ್ಲ ಕಾರ್ಯಕರ್ತರು ನಿಮ್ಮ ಜೊತೆ, ನಮ್ಮ ಈ ಭಾಗದ ಲೀಡರ್ಗಳು ಎಲ್ಲರೂ, ಸಂತೋಷ್ ಅವರು, ಎಲ್ಲರೂ ಇಲ್ಲಿ ಶ್ರೀನಿವಾಸ್ ಅವರು, ಪ್ರತಿಯೊಬ್ಬರು, ಚಂದ್ರಣ್ಣ ಅವರು, ಎಲ್ಲರೂ ಈ ಭಾಗದ ನಾಯಕರುಗಳು, ಹಿರಿಯರು ನಿಮ್ಮೆಲ್ಲ ಜೊತೆ ಇದ್ದು, ನಾವು ನಿಮ್ಮ ಸತೀಶ್ ಅವರು, ಲಾವಣ್ಯ ಮೇಡಮ್, ಪ್ರತಿಯೊಬ್ಬರು ಎಲ್ಲ ಬಂದಿರೋ ನಾಯಕರುಗಳಿಲ್ಲಿ, ಮಮತಾ ಅವರು, ಇಲ್ಲೆಲ್ಲ ಬಂದಿರೋ ನಾಯಕರ ಜೊತೆ ನಿಮ್ಮ ಜೊತೆ ಇರ್ತೀವಿ, ಜನಸಾಮಾನ್ಯರ ಜೊತೆ ಇರ್ತೀವಿ, ನಮ್ಮ ಯುವಕರ ಜೊತೆ ಇರ್ತೀವಿ, ಮಹಿಳೆಯರ ಜೊತೆ ಇರ್ತೀವಿ ಅಂತ ಹೇಳಿ, ನಮ್ಮ ಸಂಖ್ಯೆ 3 ಯಾವುದು, ನಮ್ಮ ಸಂಖ್ಯೆ 3 ಹಸ್ತದ ಗುರುತು ನಿಮ್ಮೆಲ್ಲರ ಕಳಕಳಿಯ ಮನವಿಯಿಂದ ಒಂದು ಆಶೀರ್ವಾದ ಕೊಡ್ತೀನಿ ಅಂತ ನಂಬಿಕೆ ಇತ್ತು. ರಕ್ಷಾರಾಮಯ್ಯ ಈ ಚುನಾವಣೆ ಅಭ್ಯರ್ಥಿ ಅಲ್ಲ, ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಯುವಕರು, ಪ್ರತಿಯೊಬ್ಬರು ಮಹಿಳೆಯರು, ನೀವೇ ರಕ್ಷಾರಾಮಯ್ಯ, ನೀವೇ ಕಾಂಗ್ರೆಸ್ ಪಾರ್ಟಿ, ನೀವೇ ನಮ್ಮ ಸಿದ್ದರಾಮಯ್ಯ, ನೀವೇ ಕುಮಾರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ. ರಕ್ಷಾರಾಮಯ್ಯರು ಮೊದಲನೇ ಸರಿ ಲೋಕಸಭಾ ಎಲೆಕ್ಷನ್ಗೆ ಅಭ್ಯರ್ಥಿಯಾಗಿರೋದ್ರಿಂದ ಮೊದಲನೇ ಬಾರಿಗೆ ಅವಲಹಳ್ಳಿಗೆ ಆಗಮಿಸಿದರು. ಮೊದಲನೇದಾಗಿ ದೊಡ್ಡಬಳ್ಳಾಪುರ ಮೇನ್ ರೋಡಿನಲ್ಲಿ ಅವಲಹಳ್ಳಿಯ ಗೇಟ್ನಲ್ಲಿ ಸಾಯಿಬಾಬಾ ಟೆಂಪಲ್ನಲ್ಲಿ ಪೂಜೆ ಸಲ್ಲಿಸಿ ಬಹಳ ಅದ್ಧೂರಿಯಾಗಿ ಸ್ವಾಗತವನ್ನು ಎಲ್ಲ ಅವಲಹಳ್ಳಿಯ ಗ್ರಾಮಸ್ಥರು ಮತ್ತು ಎಲ್ಲ ಮುಖಂಡರುಗಳು ಸೇರಿ ಮಹಿಳೆಯರು ಸಹಸ್ರ ಸಂಖ್ಯೆಯಲ್ಲಿ ರಕ್ಷಾರಾಮಯ್ಯನವರನ್ನು ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ರಕ್ಷಾರಾಮಯ್ಯವ್ರಿಗೆ ಪೂಜೆ ಎಲ್ಲ ಮಾಡ್ತಾರೆ, ಆರತಿ ಬೆಳಗಿದ್ರು. ರಕ್ಷಾರಾಮಯ್ಯನವರು ಈ ಲೋಕಸಭೆ ಎಲೆಕ್ಷನ್ನಲ್ಲಿ ಅತ್ಯಂತ ಅಧಿಕ ಮತಗಳನ್ನು ಜಯಶೀಲರಾಗಿ ಮಾಡಲಿ ಮತ್ತು ಅವರು ಯಾವುದೇ ಕೆಟ್ಟ ದೃಷ್ಟಿಗಳು ಅವ್ರ ಮೇಲೆ ಬೀಳ್ದಂಗಿರಲಿ ಅಂತ ಹೇಳ್ಬಿಟ್ಟು ಅವಲಹಳ್ಳಿಯಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಸೇರಿ ಆರತಿ ಬೆಳಗುವ ಮೂಲಕ ಅವರಿಗೆ ದೃಷ್ಟಿ ಆರತಿಯನ್ನು ತೆಗೆಯಲಾಯಿತು. ತಮ್ಮ ಹೆಸರು? ನನ್ನ ಹೆಸರು ಶೋಭಾ ರಮೇಶ್, ಅವಲಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು. ನಮಸ್ಕಾರ. ಇದೊಂದು ಸಂತೋಷದ ವಿಚಾರ. ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ರಕ್ಷಾರಾಮಯ್ಯವರು ಕ್ಯಾಂಡಿಡೇಟ್ ಆಗಿ ಬಂದಿರೋದೇ ನಮಗೆಲ್ಲರ ಒಂದು ಖುಷಿ ವಿಚಾರ. ಅವರು ಸ್ವಭಾವ ಒಳ್ಳೆ ಥರದ್ದಿದೆ, ಜನಸೇವೆ ಇದೆ. ಈ ಭಾಗದಲ್ಲಿ ನಾವು ಹೆಚ್ಚಿನ ಬಹುಮತದಿಂದ ಈ ಭಾಗದಲ್ಲಿ ನಾವು ಗೆಲ್ಲಿಸ್ಕೊಡ್ತೀವಿ ಅಂತೇಳಿ ನಮಗೆ ವಿಶ್ವಾಸ ಇದೆ. ಈ ಭಾಗದಲ್ಲೂ ಕೂಡ ಎಲ್ಲರೂ ಕೂಡ ಅವ್ರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಇದೇ ರೀತಿ ಈ ಒಂದು ಯಲಹಂಕ ವಿಧಾನಸಭಾ ಕ್ಷೇತ್ರದ ಅತಿ ಹೆಚ್ಚು ಬಹುಮತಗಳಿಂದ ಅವರು ನಾವು ಸಪೋರ್ಟ್ ಮಾಡ್ತಿದ್ವಿ. ನಾನು ಸಿಂಗನಾಯಕನಹಳ್ಳಿ ಸುರೇಶ್ ಮೃತ್ಯುಂಜಯ, ಬ್ಲಾಕ್ ಪ್ರೆಸಿಡೆಂಟ್. ನಮಸ್ಕಾರ.